ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿದೆ. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಕೊಡೋದಕ್ಕೆ ಮುಂದಾಗಿದೆ. ಏನದು ಆಫರ್ ಅಂದ್ರ ಈ ಸ್ಟೋರಿ ನೋಡಿ. ಮಹಿಳೆಯರಿಗಾಯ್ತು ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿದೆ. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಕೊಡೋದಕ್ಕೆ ಮುಂದಾಗಿದೆ. ಏನದು ಆಫರ್ ಅಂದ್ರ ಈ ಸ್ಟೋರಿ ನೋಡಿ. ಮಹಿಳೆಯರಿಗಾಯ್ತು ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿದೆ. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಕೊಡೋದಕ್ಕೆ ಮುಂದಾಗಿದೆ. ಏನದು ಆಫರ್ ಅಂದ್ರ ಈ ಸ್ಟೋರಿ ನೋಡಿ. ಮಹಿಳೆಯರಿಗಾಯ್ತು ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್.
ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿರುವ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ನೀಡುವ ಮೂಲಕ ಬಿಗ್ ಬಂಪರ್ ನೀಡಿದೆ. ಇದೀಗ ಪುರುಷರಿಗೂ ಕೂಡ ಈ ಆಫರ್ ಕೊಡೋದಕ್ಕೆ ಮುಂದಾಗಿದೆ. ಏನದು ಆಫರ್ ಅಂದ್ರ ಈ ಸ್ಟೋರಿ ನೋಡಿ. ಮಹಿಳೆಯರಿಗಾಯ್ತು, ಈಗ ಪುರುಷರ ಸರದಿ. ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ. ಹೌದು, ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಯೋಜನೆಗಳನ್ನ ತಂದಿದೆ. ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ. ಸರ್ಕಾರ ಅದ್ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.